ಮಂಡ್ಯದ ಮುಸುಕುದಾರಿ ಮಹಿಳೆ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳೋಕೆ ಸಿಕ್ಕಿದೆ. ಮಂಡ್ಯದ ಮಹಿಳೆ, ಈ ಮುಸುಕುದಾರಿ ಮಹಿಳೆ ಸೌಜನ್ಯ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿ ನಾನು, ಸಾಕ್ಷ್ಯ ನಾನು ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆ ಬರೋಬ್ಬರಿ ಎರಡೆರಡು ಬಾರಿ ಜೈಲು ಸೇರಿದ್ಲಂತೆ. ಮಂಡ್ಯ ಮಹಿಳೆಯ ವಿರುದ್ಧದಲ್ಲಿ 2 ಕೇಸ್ಗಳು ದಾಖಲಾಗಿದೆ. ಈ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಖುದ್ದು ಈ ಮಹಿಳೆಯ ಅಣ್ಣ ಶಿವಕೆಂಪಯ್ಯನವರೇ ಹೇಳಿಕೆಯನ್ನ ನೀಡಿದ್ದಾರೆ. 2 ಬಾರಿ ಜೈಲಿಗೆ ಹೋಗಿ ಬಂದ ಇತಿಹಾಸ ಇದೆ ಆಕೆಗೆ. 2 ಪ್ರತ್ಯೇಕ ಕೇಸ್ಗಳು ಆಕೆಯ ವಿರುದ್ಧವಾಗಿ ದಾಖಲಾಗಿದೆ. ಮಂಡ್ಯದ ಮಹಿಳೆ ಜೈಲು ಇತಿಹಾಸವನ್ನ ತೆರೆದಿಟ್ಟಿದ್ದಾರೆ. ಖುದ್ದು ಆಕೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಕೆಯ ಇತಿಹಾಸವನ್ನ ತೆರೆದಿಟ್ಟಿದ್ದಾರೆ. ಮಂಡ್ಯ ಮೂಲದ ಆ ಮುಸುಕುದಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ 2 ಕೇಸ್, 2 ಬಾರಿ ಜೈಲಿನ ದರ್ಶನ ಆಗಿರುವ ಈ ಮಹಿಳೆ ಬರೋಬ್ಬರಿ 12 ವರ್ಷದ ಬಳಿಕ ಬಂದು ಸೌಜನ್ಯ ಪ್ರಕರಣದಲ್ಲಿ ನಾನು ಹೇಳ್ತಿರೋದೆಲ್ಲವೂ ಸತ್ಯ, ನನ್ನನ್ನ ಸಾಕ್ಷ್ಯವಾಗಿ ಪರಿಗಣಿಸಬೇಕು, ಕೇಸನ್ನ ರೀಓಪನ್ ಮಾಡಬೇಕು, ಆ ನೊಂದ ಹೆಣ್ಣು ಮಗಳಿಗಾದ ಅನ್ಯಾಯವನ್ನ ನನಗೆ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ, ಸೌಜನ್ಯ ಕಿಡ್ನಾಪ್ ಆದ ವಿಚಾರ, ನಂತರದಲ್ಲಿ ಆಕೆ ಅತ್ಯಾಚಾರ ಹಾಗೆ ಕೊಲೆಗೆ ಒಳಗಾದ ವಿಚಾರ ನನಗೆ ಕಾಡ್ತಾ ಇದೆ ಅಂತ ಹೇಳಿ ಎಳೆಯಾಗಿ ಮಾತುಗಳನ್ನಾಡಿದ್ದ ಮಹಿಳೆಯ ಇತಿಹಾಸವನ್ನ ಖುದ್ದು ಆಕೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಅನೇಕ ಆರೋಪಗಳು, ಷಡ್ಯಂತ್ರಗಳು ನಡೀತಾ ಇದೆ ಅಂತ ಕಳೆದ ಅನೇಕ ತಿಂಗಳುಗಳಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಕೆಲವೇ ವಾರಗಳ ಹಿಂದಷ್ಟೇ ಓರ್ವ ಮುಸುಕುದಾರಿ ಮಹಿಳೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಯಾಗುವಂತ ಹಿಂದಿನ ದಿನ ನಾನು ಆಕೆಯನ್ನ ನೋಡಿದ್ದೆ, ಒಂದಿಷ್ಟು ಜನ ಯುವಕರು ಬೈಕ್ಗಳಲ್ಲಿ ಬಂದಿದ್ರು, ಇದು ಕಣ್ಣಾರೆ ನಾನು ನೋಡಿದ್ದೇನೆ, ಏನೇನು ಘಟನೆ ನಡೆದಿದೆ ಅಂತ ವಿಚಾರವನ್ನ ವಿವರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿದ್ರು. ಆದ್ರೆ ಈ ಸದ್ಯದ ಮಟ್ಟಿಗೆ ಆ ಮಹಿಳೆ ಹೇಳ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸತ್ಯ, ಆ ಮಹಿಳೆ ನಿಜವಾಗಿಯೂ ಧರ್ಮಸ್ಥಳದಲ್ಲಿ ನಡೆದ ಘಟನೆಯನ್ನ ನೋಡಿದ್ರ ಅಥವಾ ಅವರು ಕೂಡ ಷಡ್ಯಂತ್ರದ ಒಂದು ಭಾಗವ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ. ಅವರ ದೂರದ ಸಂಬಂಧಿಕರು, ಕುಟುಂಬಸ್ಥರು ಅಥವಾ ಅವ್ರನ್ನ ಹತ್ತಿರದಿಂದ ನೋಡಿದವರು, ಖುದ್ದು ಅವರ ಸ್ವಂತ ಬ್ರದರ್. ಸರ್, ಅವರು ಹೆಸರನ್ನ ಎಲ್ಲೂ ಹೇಳ್ಕೊಳ್ಳಿಲ್ಲ, ಮುಖವನ್ನ ತೋರಿಸಲಿಲ್ಲ. ಅಲ್ಲ, ನಮಗೆ ಹೆಸರು ಗೊತ್ತಿದೆ, ನಮಗೆ ಹೆಸರು ಕೆಂಪಮ್ಮನವರು. ಕೆಂಪಮ್ಮ ಅಂತ ಅವರು ತುಂಬಾ ಇನ್ನೋಸೆಂಟು. ಕೆಂಪಮ್ಮ ಅನ್ನೋರು ಬೇರೆ, ಅವರು ನನ್ನ ಮೊದಲನೇ ತಂಗಿ. ಇವ್ರ ಹೆಸರು 2 ಹೆಸರಿದೆ, ಒಂದು ಪಾರ್ವತಿ ಅಂತ, ಇನ್ನೊಂದು ವೈಎಲ್ ಚಿಕ್ಕಂಪಮ್ಮ ಅಂತ. ಇವರು 2 ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಕೆಂಪಮ್ಮ ಅನ್ನೋ ಹೆಸರು ಸುಳ್ಳು. ಅವರು ನನ್ನ ಮೊದಲನೇ ತಂಗಿ, ಇನ್ನೋಸೆಂಟ್, ಅನ್ಎಜುಕೇಟೆಡ್. ಅವರು ಇದರಲ್ಲಿದ್ದಾರೆ, ಅನೂರಲ್ಲಿದ್ದಾರೆ. ಅವರು ಕೊಳ್ಳೇಗಾಲ ತಾಲೂಕು ಅನೂರಲ್ಲಿ ಅವಳ ಮಗಳು ಕೊಟ್ಟಿದ್ದಾರೆ. ಅವರಲ್ಲಿ ಪಾಪ ಮಗಳ ಜೊತೆ ಜೀವನ ಮಾಡ್ಕೊಂಡಿದ್ದಾರೆ. ಈ ನೀವು ಹೇಳ್ತಾ ಇರುವಂತ ಹೆಸರು ವೈಎಲ್ ಚಿಕ್ಕಂಪಮ್ಮ ಅಂತ ಒಂದ್ ಹೆಸರು, 2 ಹೆಸರು ಪಾರ್ವತಿ ಅಂತ. ಯಾವಾಗ್ಲೂ ಆ ಅಮ್ಮ 2 ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಸರ್, ಆ ವಿಡಿಯೋವನ್ನ ನೀವು ಕೂಡ ನೋಡಿರ್ತೀರಿ. ಅವರು ಮಾತಾಡುವಂತ ವಿಚಾರನ ನಾನು ನೋಡಿಲ್ಲ, ಮಾಧ್ಯಮದಲ್ಲಿ ನೋಡಿಲ್ಲ. ಬಟ್ ಈ ವಿಚಾರ ನನ್ಗೊಬ್ರು ಮೈಸೂರಿಂದ ಒಡನಾಡಿ ಸಂಸ್ಥೆ ಅಂತ ಹೇಳ್ಕೊಂಡು ನನಗೊಂದು ಫೋನ್ ಮಾಡಿದ್ರು. ಸರ್, ಈ ವೈಎಲ್ ಚಿಕ್ಕಂಪಮ್ಮ ನಿಮ್ಗೆ ಏನಾಗಬೇಕು, ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಪ್ಪ, ಅವರು ಸುಮಾರು 1980ನೇ ಇಸ್ವಿಯಿಂದ ನಂತರದ ದಿನಗಳಲ್ಲಿ ಅಮ್ಮ ಯಾರೋ ಒಬ್ಬರು ಸಣ್ಣ ಕೃಷ್ಣಪಿಳ್ಳೆ, ಮಂಗಳಾಪುರ ಡಿಸ್ಟಿಕ್ ಪಂತಲ್ಕೋಡು ಅನ್ನೋ ಊರಿನಿಂದ ವ್ಯಕ್ತಿ ಇಲ್ಲೆಲ್ಲ ಗಾರೆ ಕೆಲಸ ಮಾಡ್ಕೊಂಡಿದ್ದವ್ರನ್ನ ಪ್ರೀತಿ ಮಾಡಿ ಮನೆ ಬಿಟ್ಟೋದಂತವ್ರು. ಅವತ್ತಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಸರ್, ಈಗ 1-2 ವಿಚಾರಗಳು ಅವ್ರು ಹೇಳ್ತಾರೆ. ಸೌಜನ್ಯ ಕೊಲೆ ಆಗಕ್ಕೂ ಮೊದಲು ನಾನು ನೋಡಿದ್ದೆ, ನಮ್ಮ ತಾಯಿಯನ್ನ ಅಲ್ಲಿ ಪ್ರಕೃತಿ ಚಿಕಿತ್ಸೆ ನೋಡ್ಬೇಕಿತ್ತು, ನನಗೆ ಚರ್ಮದ ಸಮಸ್ಯೆ ಇತ್ತು, ಅಲ್ಲಿಗೆ ಹೋಗಿ ಕಾಯ್ತಿದ್ದೆ ಅಂತಾರೆ. ಮತ್ತೊಂದು ಭಾಗದಲ್ಲಿ ಅಲ್ಲಿ CCTV ಇತ್ತು, ಹುಡುಗರೆಲ್ಲ ಬಂದಿದ್ರು, ಬೈಕೆಲ್ಲ ನೋಡಿದೆ ಅಂದಾಗ ಪ್ರಶ್ನೆ ಮಾಡ್ತಾರೆ. ನಮ್ಮ ರಿಪೋರ್ಟರ್ ಕೂಡ ಪ್ರಶ್ನೆ ಮಾಡಿದಾಗ, ಇಲ್ಲ, ನಮ್ಮ ತಾಯಿ ಪ್ರಕೃತಿಯ ಕರೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಸುತ್ತಮುತ್ತ ಜಾಗ ಪರಿಶೀಲನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅಲ್ಲಿಗೆ ನೀವು ಹೇಳುವಂತ ದೂರ ಆಗಿದ್ದಾರೆ ಕುಟುಂಬದಿಂದ. ಅವ್ರು ಹೇಳೋ ಪ್ರಕಾರ ತಾಯಿಯನ್ನು ಕರೆದುಕೊಂಡು ಧರ್ಮಸ್ಥಳಕ್ಕೆ ಉಜಿರೆಗೆ ಹೋಗಿದೆ ಅಂತಾರೆ. ಸರ್, ನಮ್ಮ ತಂದೆ ತಾಯಿ ಎಲ್ಲಾ ಮಕ್ಕಳಿಗೂ ತಂದೆ ತಾಯಿ ಈಕ್ವಲ್ ಆಫ್ ಗಾಡ್.
ಬಟ್ ನಮ್ ತಂದೆ ತಾಯಿ ತುಂಬಾ ಇನ್ನೋಸೆಂಟು, ಬಡವರು, ಗ್ರಾಮಾಂತರ ಪ್ರದೇಶದಲ್ಲಿ ಎಡಮಾರನಹಳ್ಳಿಯಿಂದ, ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಎಡಮಾರನಹಳ್ಳಿ ಗ್ರಾಮ, ತುಂಬಾ ಬಡ ಕುಟುಂಬದಲ್ಲಿ ಅಂತ ಬಂದಂತವರು. ಅವರು ಪಾಪ ಪ್ರವಾಸ ಮಾಡೋದಾಗ್ಲಿ, ಹೊರಗಡೆ ಸುತ್ತಾಡುವಂತ ಅಭ್ಯಾಸ ಇಟ್ಕೊಂಡಿಲ್ಲ. ಇಲ್ಲ, ಅವ್ರ ಆತರ ಇಟ್ಕೊಂಡಿಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಜೀವನ ಮಾಡೋದೇ ತುಂಬಾ ಕಷ್ಟ ಇತ್ತು. ನಾನೇನೋ ಇಲಾಖೆಗೆ ಸೇರಿದ್ಮೇಲೆ ಅಷ್ಟು ನಮ್ಮ ತಂದೆ ತೀರೋಗಿ 21 ವರ್ಷ ಆಯ್ತು. ನಮ್ಮ ತಂದೆ ತೀರೋಗಿ 21 ವರ್ಷ ಆಯ್ತು. ಆವಾಗ ನಾವು ಸಂಬಳಕ್ಕೆ ಸೇರ್ಕೊಂಡಿದ್ದು 300 ರೂಪಾಯಿಗೆ. ನಾವು ಜೀವನನೇ ತುಂಬಾ ಕಷ್ಟ ಇತ್ತು. ಪ್ರವಾಸ ಮಾಡುವಂತ ಶಕ್ತಿ ನಮಗೆ ಇರಲಿಲ್ಲ ಆಗ. ಅವೆಲ್ಲ ಸುಳ್ಳು. ಇವಳು ಹೋಗಿರ್ಬೋದು, ಬಂದಿರ್ಬೋದು. ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿ ಹೋಗಿದ್ರು, ಅವ್ರ ಜೊತೆ ಹೋಗಿದ್ದೆ ಅನ್ನೋದು ಶುದ್ಧ ಸುಳ್ಳು. ಈ ಮಹಿಳೆಯ ವಿರುದ್ಧವೂ ಕೂಡ ಒಂದಿಷ್ಟು ಪ್ರಕರಣಗಳು, ಕೇಸ್ಗಳು ದಾಖಲಾಗಿದ್ದಾವೆ ಅಂತ ಮಾಹಿತಿ ಸರ್. 16-17 ವರ್ಷ ಗಂಟ ಅಮ್ಮ ಚೆನ್ನಾಗಿದ್ರು. ನಮ್ಮನ್ನ ಯಾವಾಗ ಬಿಟ್ಟು ಇವರು ಹೊರಗಡೆ ಹೋದ್ರು, ಆಮೇಲೆ ಕ್ರಿಮಿನಲ್ ನೇಚರ್, ಕ್ರಿಮಿನಲ್ ಮೈಂಡ್, ಗೊತ್ತಾಯ್ತಾ? ತುಂಬಾ ಕ್ರಿಮಿನಲ್ ಬುದ್ಧಿ ಇದೆ, ಕ್ರಿಮಿನಲ್ ಮೈಂಡ್, ಕ್ರಿಮಿನಲ್ ನೇಚರು, ವಾಕ್ಚಾತುರ್ಯ ಇದೆ. ಎಲ್ಲ ಸಂಘಗಳ ಸಂಸ್ಥೆಗಳ ಜೊತೆ, ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಓಡಾಡ್ತಾರೆ, ಎಲ್ಲ ಸುತ್ತಾಡ್ತಾರೆ, ಮಾಡ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಇದು ಇಡೀ ಕರ್ನಾಟಕದ ಓಡಾಡ್ತಾರೆ. ಅವ್ರಿಗೆ ಕೇರಳ ಎಲ್ಲ ಸುತ್ತಾಡಿದ್ದಾರೆ. ತುಂಬಾ ಬುದ್ಧಿವಂತೆ ಅವಳು, ಚಾಕುಚಕ್ಯತೆ ಇದೆ. ಹೇಳ್ದಲ್ಲ, ಕ್ರಿಯೇಟಿವ್ ಅಂಡ್ ಮುಸುಕುದಾರಿ ಮಹಿಳೆ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳೋಕೆ ಸಿಕ್ಕಿದೆ. ಮಂಡ್ಯದ ಮಹಿಳೆ, ಈ ಮುಸುಕುದಾರಿ ಮಹಿಳೆ ಸೌಜನ್ಯ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿ ನಾನು, ಸಾಕ್ಷ್ಯ ನಾನು ಅಂತ ಹೇಳ್ಕೊಂಡು ಬಂದಿದ್ದ ಮಹಿಳೆ ಈ ಹಿಂದೆ ಬರೋಬ್ಬರಿ 2 ಬಾರಿ ಜೈಲು ಸೇರಿದ್ಲಂತೆ. ಮಂಡ್ಯ ಮಹಿಳೆಯ ವಿರುದ್ಧದಲ್ಲಿ 2 ಕೇಸ್ಗಳು ದಾಖಲಾಗಿದೆ. ಈ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಖುದ್ದು ಈ ಮಹಿಳೆಯ ಅಣ್ಣ ಶಿವಕೆಂಪಯ್ಯನವರೇ ಹೇಳಿಕೆಯನ್ನ ನೀಡಿದ್ದಾರೆ. 2 ಬಾರಿ ಜೈಲಿಗೆ ಹೋಗಿ ಬಂದ ಇತಿಹಾಸ ಇದೆ ಆಕೆಗೆ. 2 ಪ್ರತ್ಯೇಕ ಕೇಸ್ಗಳು ಆಕೆಯ ವಿರುದ್ಧವಾಗಿ ದಾಖಲಾಗಿದೆ. ಮಂಡ್ಯದ ಮಹಿಳೆ ಜೈಲು ಇತಿಹಾಸವನ್ನ ತೆರೆದಿಟ್ಟಿದ್ದಾರೆ. ಖುದ್ದು ಆಕೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಆಕೆಯ ಇತಿಹಾಸವನ್ನ ತೆರೆದಿಟ್ಟಿದ್ದಾರೆ. ಮಂಡ್ಯ ಮೂಲದ ಆ ಮುಸುಕುಧಾರಿ ಮಹಿಳೆಯ ಅಣ್ಣ ಶಿವಕೆಂಪಯ್ಯ, 2 ಕೇಸ್, 2 ಬಾರಿ ಜೈಲಿನ ದರ್ಶನ ಆಗಿರುವ ಈ ಮಹಿಳೆ ಬರೋಬ್ಬರಿ 12 ವರ್ಷದ ಬಳಿಕ ಬಂದು ಸೌಜನ್ಯ ಪ್ರಕರಣದಲ್ಲಿ ನಾನು ಹೇಳ್ತಿರೋದೆಲ್ಲವೂ ಸತ್ಯ, ನನ್ನನ್ನ ಸಾಕ್ಷ್ಯವಾಗಿ ಪರಿಗಣಿಸಬೇಕು, ಕೇಸನ್ನ ರೀಓಪನ್ ಮಾಡಬೇಕು, ಆ ನೊಂದ ಹೆಣ್ಣು ಮಗಳಿಗಾದ ಅನ್ಯಾಯವನ್ನ ನನಗೆ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ, ಸೌಜನ್ಯ ಕಿಡ್ನಾಪ್ ಆದ ವಿಚಾರ, ನಂತರದಲ್ಲಿ ಆಕೆ ಅತ್ಯಾಚಾರ ಹಾಗೆ ಕೊಲೆಗೆ ಒಳಗಾದ ವಿಚಾರ ನನಗೆ ಕಾಡ್ತಾ ಇದೆ ಅಂತ ಹೇಳಿ ಎಳೆಯಾಗಿ ಮಾತುಗಳನ್ನಾಡಿದ್ದ ಮಹಿಳೆಯ ಇತಿಹಾಸವನ್ನ ಖುದ್ದು ಆಕೆಯ ಅಣ್ಣ ಶಿವಕೆಂಪಯ್ಯ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಅನೇಕ ಆರೋಪಗಳು, ಷಡ್ಯಂತ್ರಗಳು ನಡೀತಾ ಇದೆ ಅಂತ ಕಳೆದ ಅನೇಕ ತಿಂಗಳುಗಳಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಕೆಲವೇ ವಾರಗಳ ಹಿಂದಷ್ಟೇ ಓರ್ವ ಮುಸುಕುದಾರಿ ಮಹಿಳೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಯಾಗುವಂತ ಹಿಂದಿನ ದಿನ ನಾನು ಆಕೆಯನ್ನ ನೋಡಿದ್ದೆ, ಒಂದಿಷ್ಟು ಜನ ಯುವಕರು ಬೈಕ್ಗಳಲ್ಲಿ ಬಂದಿದ್ರು, ಇದು ಕಣ್ಣಾರೆ ನಾನು ನೋಡಿದ್ದೇನೆ, ಏನೇನು ಘಟನೆ ನಡೆದಿದೆ ಅಂತ ವಿಚಾರವನ್ನ ವಿವರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿದ್ರು. ಆದ್ರೆ ಈ ಸದ್ಯದ ಮಟ್ಟಿಗೆ ಆ ಮಹಿಳೆ ಹೇಳ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸತ್ಯ, ಆ ಮಹಿಳೆ ನಿಜವಾಗಿಯೂ ಧರ್ಮಸ್ಥಳದಲ್ಲಿ ನಡೆದ ಘಟನೆಯನ್ನ ನೋಡಿದ್ರ ಅಥವಾ ಅವರು ಕೂಡ ಷಡ್ಯಂತ್ರದ ಒಂದು ಭಾಗವ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ. ಅವರ ದೂರದ ಸಂಬಂಧಿಕರು, ಕುಟುಂಬಸ್ಥರು ಅಥವಾ ಅವ್ರನ್ನ ಹತ್ತಿರದಿಂದ ನೋಡಿದವರು, ಖುದ್ದು ಅವರ ಸ್ವಂತ ಬ್ರದರ್. ಸರ್, ಅವರು ಹೆಸರನ್ನ ಎಲ್ಲೂ ಹೇಳ್ಕೊಳ್ಳಿಲ್ಲ, ಮುಖವನ್ನ ತೋರಿಸಲಿಲ್ಲ. ಅಲ್ಲ, ನಮಗೆ ಹೆಸರು ಗೊತ್ತಿದೆ, ನಮಗೆ ಹೆಸರು ಕೆಂಪಮ್ಮನವರು. ಕೆಂಪಮ್ಮ ಅಂತ ಅವರು ತುಂಬಾ ಇನ್ನೋಸೆಂಟು. ಕೆಂಪಮ್ಮ ಅನ್ನೋರು ಬೇರೆ, ಅವರು ನನ್ನ ಮೊದಲನೇ ತಂಗಿ. ಇವ್ರ ಹೆಸರು 2 ಹೆಸರಿದೆ. ಒಂದು ಪಾರ್ವತಿ ಅಂತ, ಇನ್ನೊಂದು ವೈಎಲ್ ಕೆಂಪಮ್ಮ ಅಂತ. ಇವರು 2 ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಕೆಂಪಮ್ಮ ಅನ್ನೋ ಹೆಸರು ಸುಳ್ಳು. ಅವರು ನನ್ನ ಮೊದಲನೇ ತಂಗಿ, ಇನ್ನೋಸೆಂಟ್, ಅನ್ಎಜುಕೇಟೆಡ್. ಅವರು ಇದರಲ್ಲಿದ್ದಾರೆ, ಅನೂರಲ್ಲಿದ್ದಾರೆ. ಅವರು ಕೊಳ್ಳೇಗಾಲ ತಾಲೂಕು ಅನೂರಲ್ಲಿ ಅವಳ ಮಗಳು ಕೊಟ್ಟಿದ್ದಾರೆ. ಅವರಲ್ಲಿ ಪಾಪ ಮಗಳ ಜೊತೆ ಜೀವನ ಮಾಡ್ಕೊಂಡಿದ್ದಾರೆ. ಈ ನೀವು ಹೇಳ್ತಾ ಇರುವಂತ ಹೆಸರು
YL ಚಿಕ್ಕಂಪಮ್ಮ ಅಂತ ಒಂದ್ ಹೆಸರು, ಎರಡು ಹೆಸರು ಪಾರ್ವತಿ ಅಂತ. ಯಾವಾಗ್ಲೂ ಆ ಅಮ್ಮ ಎರಡು ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಈ ಹೊತ್ತಿಗೆ ಸರ್ ಆ ವಿಡಿಯೋವನ್ನ ನೀವು ಕೂಡ ನೋಡಿರ್ತೀರಿ. ಅವರು ಮಾತಾಡುವಂತ ವಿಚಾರನ ನಾನು ನೋಡಿಲ್ಲ, ಮಾಧ್ಯಮದಲ್ಲಿ ನೋಡಿಲ್ಲ. ಬಟ್ ಈ ವಿಚಾರ ನನ್ಗೊಬ್ರು ಮೈಸೂರಿಂದ ಒಡನಾಡಿ ಸಂಸ್ಥೆ ಅಂತ ಹೇಳ್ಕೊಂಡು ನನಗೊಂದು ಫೋನ್ ಮಾಡಿದ್ರು. ಸರ್, ಈ YL ಚಿಕ್ಕಂಪಮ್ಮ ನಿಮ್ಗೆ ಏನಾಗಬೇಕು, ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಪ್ಪ, ಅವರು ಸುಮಾರು 1980ನೇ ಇಸ್ವಿಯಿಂದ ನಂತರದ ದಿನಗಳಲ್ಲಿ ಅಮ್ಮ ಯಾರೋ ಒಬ್ಬರು ಸಣ್ಣ ಕೃಷ್ಣಪಿಳ್ಳೆ ಮಂಗಳಾಪುರ ಡಿಸ್ಟಿಕ್ ಪಂತಲ್ಕೋಡು ಅನ್ನೋ ಊರಿನಿಂದ ವ್ಯಕ್ತಿ ಇಲ್ಲೆಲ್ಲ ಗಾರೆ ಕೆಲಸ ಮಾಡ್ಕೊಂಡಿದ್ದವ್ರನ್ನ ಪ್ರೀತಿ ಮಾಡಿ ಮನೆ ಬಿಟ್ಟೋದಂತವ್ರು. ಅವತ್ತಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಸರ್, ಈಗ ಒಂದೆರಡು ವಿಚಾರಗಳು. ಅವ್ರು ಹೇಳ್ತಾರೆ, ಸೌಜನ್ಯ ಕೊಲೆ ಆಗಕ್ಕೂ ಮೊದಲು ನಾನು ನೋಡಿದ್ದೆ, ನಮ್ಮ ತಾಯಿಯನ್ನ ಅಲ್ಲಿ ಪ್ರಕೃತಿ ಚಿಕಿತ್ಸೆ ನೋಡ್ಬೇಕಿತ್ತು, ನನಗೆ ಚರ್ಮದ ಸಮಸ್ಯೆ ಇತ್ತು, ಅಲ್ಲಿಗೆ ಹೋಗಿ ಕಾಯ್ತಿದ್ದೆ ಅಂತಾರೆ. ಮತ್ತೊಂದು ಭಾಗದಲ್ಲಿ ಅಲ್ಲಿ CCTV ಇತ್ತು, ಹುಡುಗರೆಲ್ಲ ಬಂದಿದ್ರು, ಬೈಕಲ್ಲ ನೋಡಿದೆ ಅಂದಾಗ ಪ್ರಶ್ನೆ ಮಾಡ್ತಾರೆ. ನಮ್ಮ ರಿಪೋರ್ಟರ್ ಕೂಡ ಪ್ರಶ್ನೆ ಮಾಡಿದಾಗ, ಇಲ್ಲ ನಮ್ಮ ತಾಯಿ ಪ್ರಕೃತಿಯ ಕರೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಸುತ್ತಮುತ್ತ ಜಾಗ ಪರಿಶೀಲನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅಲ್ಲಿಗೆ ನೀವು ಹೇಳೋವಂತ ದೂರ ಆಗಿದ್ದಾರೆ ಕುಟುಂಬದಿಂದ. ಅವ್ರು ಹೇಳೋ ಪ್ರಕಾರ ತಾಯಿಯನ್ನು ಕರೆದುಕೊಂಡು ಧರ್ಮಸ್ಥಳಕ್ಕೆ ಉಜಿರೆಗೆ ಹೋಗಿದೆ ಅಂತಾರೆ. ಸರ್, ನಮ್ಮ ತಂದೆ ತಾಯಿ ಎಲ್ಲಾ ಮಕ್ಕಳಿಗೂ ತಂದೆ ತಾಯಿ ಈಕ್ವಲ್ ಆಫ್ ಗಾಡ್. ಬಟ್ ನಮ್ಮ ತಂದೆ ತಾಯಿ ತುಂಬಾ ಇನ್ನೋಸೆಂಟು, ಬಡವರು, ಗ್ರಾಮಾಂತರ ಪ್ರದೇಶದಲ್ಲಿ ಎಡಮಾರನಹಳ್ಳಿಯಿಂದ, ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಎಡಮಾರನಹಳ್ಳಿ ಗ್ರಾಮ, ತುಂಬಾ ಬಡ ಕುಟುಂಬದಲ್ಲಿ ಅಂತ ಬಂದಂತವ್ರು. ಅವರು ಪಾಪ ಪ್ರವಾಸ ಮಾಡೋದಾಗ್ಲಿ, ಹೊರಗಡೆ ಸುತ್ತಾಡುವಂತ ಅಭ್ಯಾಸ ಇಟ್ಕೊಂಡಿಲ್ಲ. ಅವ್ರ ಆತರ ಇಟ್ಕೊಂಡಿಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಜೀವನ ಮಾಡೋದೇ ತುಂಬಾ ಕಷ್ಟ ಇತ್ತು. ನಾನೇನೋ ಇಲಾಖೆಗೆ ಸೇರಿದ್ಮೇಲೆ ಅಷ್ಟು ನಮ್ಮ ತಂದೆ ತೀರೋಗಿ 21 ವರ್ಷ ಆಯ್ತು. ಆವಾಗ ನಾವು ಸಂಬಳಕ್ಕೆ ಸೇರ್ಕೊಂಡಿದ್ದು 300 ರೂಪಾಯಿಗೆ. ನಾವು ಜೀವನನೇ ತುಂಬಾ ಕಷ್ಟ ಇತ್ತು. ಪ್ರವಾಸ ಮಾಡುವಂತ ಶಕ್ತಿ ನಮಗೆ ಇರಲಿಲ್ಲ ಆಗ. ಅವೆಲ್ಲ ಸುಳ್ಳು. ಇವಳು ಹೋಗಿರ್ಬೋದು, ಬಂದಿರ್ಬೋದು, ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿ ಹೋಗಿದ್ರು, ಅವ್ರ ಜೊತೆ ಹೋಗಿದ್ದೆ ಅನ್ನೋದು ಶುದ್ಧ ಸುಳ್ಳು. ಈ ಮಹಿಳೆಯ ವಿರುದ್ಧವೂ ಕೂಡ ಒಂದಿಷ್ಟು ಪ್ರಕರಣಗಳು, ಕೇಸ್ಗಳು ದಾಖಲಾಗಿದ್ದಾವೆ ಅಂತ ಮಾಹಿತಿ ಸರ್. 16-17 ವರ್ಷ ಗಂಟ ಅಮ್ಮ ಚೆನ್ನಾಗಿದ್ರು. ನಮ್ಮನ್ನ ಯಾವಾಗ ಬಿಟ್ಟು ಇವರು ಹೊರಗಡೆ ಹೋದ್ರು, ಆಮೇಲೆ ಕ್ರಿಮಿನಲ್ ಮೈಂಡ್ ಗೊತ್ತಾಯ್ತಾ. ತುಂಬಾ ಕ್ರಿಮಿನಲ್ ಬುದ್ಧಿ ಇದೆ, ಕ್ರಿಮಿನಲ್ ಮೈಂಡ್, ಕ್ರಿಮಿನಲ್ ನೇಚರು, ವಾಕ್ಚಾತುರ್ಯ ಇದೆ. ಎಲ್ಲಾ ಸಂಘಗಳ ಸಂಸ್ಥೆಗಳ ಜೊತೆ, ಮಹಿಳಾ ಸಂಸ್ಥೆಗಳ ಜೊತೆ ಓಡಾಡ್ತಾರೆ, ಎಲ್ಲ ಸುತ್ತಾಡ್ತಾರೆ, ಮಾಡ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಇದು ಇಡೀ ಕರ್ನಾಟಕದಾದ್ಯಂತ ಓಡಾಡ್ತಾರೆ. ಅವ್ರಿಗೆ ಕೇರಳ ಎಲ್ಲ ಸುತ್ತಾಡಿದ್ದಾರೆ. ತುಂಬಾ ಬುದ್ಧಿವಂತೆ ಅವಳು, ಚಾಕುಚಕ್ಯತೆ ಇದೆ. ಹೇಳ್ದಲ್ಲ, ಕ್ರಿಯೇಟಿವ್ ಅಂಡ್